ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ? ಈ ರೀತಿ ಫೋಟೋನ ಈ ರೀತಿ ಒಂದೇ ನಿಮಿಷದಲ್ಲಿ ಜೆಮಿನಿ ಆ್ಯಪಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ. ಒಂದೇ ಒಂದು ನಿಮಿಷ ಸಾಕು. ಕೂತಿರೋ ಫೋಟೋ ಇದ್ರೆ ನಿಂತಿರೋ ಥರ ಮಾಡ್ಬೋದು. ತುಂಬ ಮ್ಯಾಜಿಕಲ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎ ಜೆಮಿನಿ ಇಮೇಜ್ ಈಗಂತೂ ಟ್ರೆಂಡಿಂಗ್ ಆಗಿದೆ. ಇದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಅಂದರೆ, ಮೊದಲು ಜೆಮಿನಿ ಗೂಗಲ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಬೇಕು. ಅದಾದಮೇಲೆ ಫೋಟೋನ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಪ್ರಾಂಪ್ಟ್ ಇರುತ್ತೆ. ಪ್ರಾಂಪ್ಟ್ ಬೇಕು ಅನ್ನೋವಂಥವ್ರು ಕಮೆಂಟ್ ಮೂಲಕ ಪ್ರಾಂಪ್ಟ್ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ ಕಳಿಸ್ತೀನಿ. ಅದಾದಮೇಲೆ ನೀವು ಫೋಟೋನ ವೆಯ್ಟ್ ಮಾಡಬೇಕು. ಫೋಟೋ ಅದು ಅಪ್ಲೋಡ್ ಆಗಿ ಅದು ಪ್ರೋಸೆಸ್ ಆಗಿ ನಮಗೆ ಬರುತ್ತೆ. ಅದಾದಮೇಲೆ ಅದನ್ನು ಡೌನ್ಲೋಡಾರು ಮಾಡ್ಕೊಬೋದು, ಇಲ್ಲ ಕಾಪಿ, ಶೇರ್, ಡಬಲ್ ಚೆಕ್ ರೆಸ್ಪಾನ್ಸ್ ಎಲ್ಲ ಮಾಡ್ಬೋದು. ಅದನ್ನು ಡಬಲ್ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಡೌನ್ಲೋಡ್ದೊಂದು ಸಿಂಬಲ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಬೋದು. ಥ್ಯಾಂಕ್ ಯು. ಈಗ ಇನ್ನೊಂದನ್ನು ಫೋಟೋನ ನಾನು ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಗ್ರೀನ್ ಸ್ಯಾರಿದು, ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ಜೆಮಿನಿ ಗೂಗಲ್ ಅಂತ ಸರ್ಚ್ ಮಾಡೋದು, ಮತ್ತು ಅಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಅಂತ ಇರುತ್ತೆ ಕೆಳಗಡೆ. ಅಪ್ಲೋಡ್ ಫೈಲಲ್ಲಿ ಹೋಗ್ಬಿಟ್ಟು ನಾವು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫೋಟೋನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಪ್ರಾಂಪ್ಟಲ್ಲಿರೋದನ್ನು ಅದನ್ನು ಫುಲ್ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಅಂತ ಕೊಡೋದು. ಆವಾಗ ನಮಗೆ ಈ ಥರ ಫೋಟೋ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.